ಸೊ ನಾನು ಇವಾಗ ತಾನೇ ಬ್ಯಾಕ್ ರೂಮ್ಸ್ ನೋಡ್ಕೊಂಬಂದೆ ಆ್ಯಂಡ್ ಇದು ಆರಿಫೈಯಿಂಗ್ ಇಲ್ಲ, ಅದು ಅದಕ್ಕಿಂತ ವರ್ಸ್ಟ್ ಆಗಿದೆ. ಸೊ ಬನ್ನಿ ರಿವ್ಯೂ ಮಾಡೋಣ. ನಾನು 10:30 ಶೋ ಹಂಗೇನೋ ಹೋದೆ, ನಿನ್ನೆ ಹೋಗಿದ್ದು. ಸೊ ಇದು ನನ್ನ ಪ್ರಕಾರ ನಾಳೆ ಅಪ್ಲೋಡ್ ಮಾಡ್ತೀನಿ ಅನ್ನೋ ವಿಡಿಯೋ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಥಿಯೇಟ್ರ್ ಫಿಲ್ ಆಗಿತ್ತು, ಫುಲ್ ಪ್ಯಾಕ್ಡ್ ಆಗಿತ್ತು ಬಸ್. ನಾನು ಫುಲ್ಲು ಸಿನಿಮಾ ಕೂತ್ಕೊಂಡು ಆರಾಮಾಗಿ ನೋಡಿದ್ದು. ಸೊ ಫಸ್ಟ್ ಆಫ್ ಆಲ್ ಈ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬ್ಯಾಕ್ ರೂಮ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೀಫಾಗಿ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು, 1 ಅವರ್ ಎಕ್ಸ್ಪ್ಲೇಷನ್ ಮಾಡಿಕ್ಕಿದ್ದಾರೆ. ಸೊ ಅದೆಲ್ಲ ನೀವು ನೋಡ್ಬೋದು ಬೇಕಂದರೆ. ಬಟ್ ಬೇಸಿಕ್ಲಿ ಬ್ಯಾಕ್ ರೂಮ್ ಅಂದರೆ ಏನಪ್ಪ ಅಂದರೆ, ಬೇಸಿಕ್ಲಿ ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ 2019 ಯಾರೋ ಒಂದು ಪೋಸ್ಟ್ ಹಾಕಿದ್ರು ಬ್ಯಾಕ್ ರೂಮ್ಸ್ದು. ಸೊ ಅದೇ ಐಡಿಯಾನ ಕೇನ್ ಪಾಕಿಸ್ತಾನ್ ಅವರು, ನಾನು ಸಾರಿ ತಪ್ಪಾಗಿ ಹೆಸರಿದ್ರೆ, ಸೊ ಅವ್ರು ಬಂದು ಇದನ್ನ ಒಂದು ಶೋ ಆಗಿ ಕನ್ವರ್ಟ್ ಮಾಡಿದ್ರು. ಯೂಟ್ಯೂಬಲ್ಲಿ 9 ಮಿನಿಟ್ಸ್ ಶಾರ್ಟ್ ಫಿಲ್ಮ್ ಇದೆ. ಸೊ ಅದು ಚೆನ್ನಾಗಿದೆ ಆ್ಯಕ್ಚುಲಿ, ಅದು ತುಂಬ ಆರಿಫೈಯಿಂಗ್ ಇದೆ ಇದಕ್ಕಿಂತ. ಅದು ನೀವು ನೋಡ್ಬೋದು, ಅದು ಚೆನ್ನಾಗಿದೆ. ಅದು ಬಂದು ಯಾರೋ ಪ್ರೊಡ್ಯೂಸರ್ ನೋಡಿದ್ದಾರೆ, ಇಂಪ್ರೆಸ್ ಆಗಿದ್ದಾರೆ. ಸೊ ಅವ್ರು ಬಂದು ಈ ಆಪರ್ಚುನಿಟಿ ಕೊಟ್ಟರು ಅವ್ರಿಗೆ. ಆ್ಯಂಡ್ ಇದು ಯೂಟ್ಯೂಬರಿಂದ ಡೈರೆಕ್ಟ್ ಆಗಿರೋದು. ಸೊ ಅದರಿಂದ ಅಷ್ಟೇ ಪರ್ಫೆಕ್ಷನಲ್ಲಿ ಬಂದೈತೆ. ಆ್ಯಂಡ್ ಬೇಸಿಕ್ಲಿ ಅಲ್ಲಿ ಮೂವಿದಲ್ಲಿ ಏನಪ್ಪ ಸ್ಟೋರಿ ಅಂದರೆ, ಮೈನ್ ಕ್ಯಾರೆಕ್ಟರ್ ಬಂದು ಫರ್ನಿಚರ್ ಸ್ಟೋರ್ ನಡೆಸ್ತಾ ಇರ್ತಾನೆ. ಆ್ಯಂಡ್ ಅವನು ಸಡನ್ ಡಿಸ್ಕವರ್ ಮಾಡ್ತಾನೆ, ಒಂದು ವಾಲ್ ಇರುತ್ತೆ. ಆ ವಾಲಿಂದ ಏನಾಗುತ್ತೆ, ವಾಲ್ ಎಲ್ಲಿ ಎಂಡ್ ಆಗುತ್ತೆ, ಯಾರಿದ್ದೆಲ್ಲ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ನಿಮಗೆ ಮೂವಿ ನೋಡ್ಬಿಟ್ಟು ತಿಳ್ಕೊಬೇಕು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇದು ಆರಿಫೈಯಿಂಗ್ ಇದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಇದೊಂಥರ ಸೈಕೊಲಾಜಿಕಲ್ ಹಾರರ್ ಇದು. ಈಗಲ್ಲಿ ನಿಮ್ಗೇನು ದೆವ್ವದಲ್ಲಿ ಏನು ಕಾಣಿಸಲ್ಲ. ಜಸ್ಟ್ ಏನಂದರೆ ಜಂಪ್ಸ್ಕೇರ್ಸ್ ಚೆನ್ನಾಗಿದೆ ಆ್ಯಂಡ್ ವಿಜುವಲ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. 2 ಥರ ಕ್ಯಾಮ್ರಾ, ಲೈಕ್ ನಾವೇನು ನೋಡ್ತಾ ಇದ್ದೀರಿ, ಲೈಕ್ ವಿಜುವಲಲ್ಲಿ ಏನು ನೋಡ್ತಾ ಇದ್ದೀರಿ, ಆಮೇಲೆ ಕ್ಯಾಮ್ರಾಯಿಂದ ಏನು ಕಾಣಿಸ್ತಿದೆ ಆ ಥರ ಒಂದು 2 ಸೀನ್ ಎತ್ತಿದ್ದಾರೆ. ಆ್ಯಂಡ್ ಕ್ಯಾಮ್ರಾದಲ್ಲಿ ಏನು ತೋರಿಸಲ್ಲ, ಸಿಕ್ಕಾಪಟ್ಟೆ ವೇಡ್ ಅನಿಸುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಾವೇ ಅಲ್ಲಿ ಇದ್ದೀರಿ ಅನ್ನೋ ಒಂದು ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಫಿಷಿಯಲ್ ಆಗಿ ಯೂಟ್ಯೂಬಲ್ಲಿ ಹೆಂಗೆ 9 ಮಿನಿಟ್ಸಲ್ಲಿ ಶಾರ್ಟ್ಸಲ್ಲಿ ಹೆಂಗಿತ್ತು ಅದೇ ಥರನೇ ಎತ್ತಿದ್ದಾರೆ. ಸೊ ಏನು ಅದ್ರಲ್ಲಿ ಚೇಂಜಸ್ ಮಾಡಿಲ್ಲ. ಸೊ ಅದೊಂದು ಎಲ್ಲೋ ಖುಷಿ ಆದ ಗುರಿ. ಯಾಕಂದ್ರೆ ಇಂಥ ಮೂವೀಸ್ ಬಂದು ನಾವು ಬೇರೆಯವ್ರ ಪರ್ಸ್ಪೆಕ್ಟಿವಿಂದ ನೋಡೋಕೆ ಹೋದರೆ ಅದು ಒಂಥರ ವಿಯರ್ಡ್ ಅನಿಸುತ್ತೆ. ಓಕೆ ಚೆನ್ನಾಗಿದೆ, ಜಸ್ಟ್ ಆರಿಫೈಯಿಂಗ್ ಇದೆ ಅಷ್ಟೇ ಅನ್ಸೋದು. ಬಟ್ ಯಾವಾಗ ಜಸ್ಟ್ ಕ್ಯಾಮ್ರಾ ಆ್ಯಂಗಲಿಂದ ಕಾಣಿಸುತ್ತಲ್ಲ, ಜಸ್ಟ್ ಕ್ಯಾಮ್ರಾಯಿಂದ ಕಾಣಿಸುತ್ತಲ್ಲ, ಸೊ ಅಲ್ಲಿ ಬಂದು ತುಂಬಾ ಚೇಂಜಸ್ ಕಾಣಿಸುತ್ತೆ ನಿಜವಾಗ್ಲೂ ಮೂವಿದಲ್ಲಿ. ಎವ್ರಿ ಜಂಪ್ ಸ್ಕೇರ್ ಸಿಕ್ಕಾಬಡೆ ಭಯ ಅನಿಸ್ತು, ಇಮಿಡಿಯೇಟ್ ಶೇಕ್ ಆಗ್ತಿದೆ ನಾನೇ. ಸೊ ಅಲ್ಲೊಂದು ಚೆನ್ನಾಗಿತ್ತು ಗುರು. ಬ್ಯಾಕ್ ರೂಮ್ಸ್ ಬಂದು ನಂಗೆ ಅಲ್ಲೊಂದು ವರ್ಕ್ ಆಯಿತು. ಅವ್ರು ಆರಿಫೈಯಿಂಗ್ ಯಾಕೆ ಇಲ್ಲ ಅಂತಂದರೆ ಅಷ್ಟೊಂದು ಹಾರರ್ ಇಲ್ಲ ನಿಮಗೆ. ಲೈಕ್ ಇಮಿಡಿಯೇಟ್ ನಿಮಗೆ ಟೈಮ್ ಕೊಡುತ್ತೆ ಮೂವಿ. ಫಸ್ಟ್ ಹಾಫ್ ಅಂತೂ ನಿಮ್ಗೆ ಹಾರರ್ ಫೀಲೇ ಆಗಲ್ಲ. ಜಸ್ಟ್ ಮೂವಿ ಡಿಸ್ಕವರ್ ಮಾಡುತ್ತೆ ಬ್ಯಾಕ್ ರೂಮ್ಸ್ ಬಗ್ಗೆ, ಅದು ಇದು ಅಂದ್ಬಿಟ್ಟು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಹಾಫಲ್ಲೇ ನಿಮಗೆ ಬ್ಯಾಕ್ ರೂಮ್ಸ್ ಎಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು, ಅದು ಕಾಣಿಸೋದು ಆವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆನೆಸ್ಟಾಗಿಲ್ಲ, ಮೂವಿ ಹಾರರ್ಗಿಂತ ಸೈಕಲಾಜಿಕಲ್ ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಲೈಕ್ ಅವ್ರು ಮಾತಾಡೋದಾಗಿರಲಿ, ಫಸ್ಟು ಥೆರಪಿಯಿಂದನೇ ಬರುತ್ತೆ. ಸೊ ಮೈನ್ ಕ್ಯಾರೆಕ್ಟರ್ ಬಂದು ಲೈಫಲ್ಲಿ ತುಂಬ ತೊಂದರೆಗಳಿರುತ್ತೆ, ಅವ್ನ ವೈಫ್ ಬಿಟ್ಟು ಹೋಗಿರುತ್ತಲ್ಲ, ಏನೇನೋ ಸೀನ್ಸ್ ನಡೆದಿರುತ್ತೆ ಏನೇನೋ ನಡೆದಿರುತ್ತೆ ಅವ್ನ ಪಾಸ್ಟಲ್ಲಿ. ಸೊ ಅದನ್ನು ಅವನು ಓವರ್ಕಮ್ ಮಾಡೋಕ್ಕಾಗ್ತಾಯಿಲ್ಲ, ಅದರಲ್ಲೇ ಅವನು ತಿರುಗಾಡ್ಕೊಂಡಿರ್ತಾನೆ. ಸೊ ಆ ಮೂವಿ ಸ್ಟಾರ್ಟ್ ಆಗೋದು ಒಂದು ಥೆರಪಿ ಸೆಕ್ಷನಿಂದ, ಅಲ್ಲಿಂದ ಮೂವಿ ಎಂಡ್ ಆಗೋದು ಹಂಗೆ. ಆ್ಯಂಡ್ ಆ ಒಂದು ಸೀನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾರೆ ಆ್ಯಂಡ್ ಎಷ್ಟು ಅವ್ರವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಟ್ರಾಮಾ ಇರುತ್ತೆ ಲೈಫಲ್ಲಿ. ಆ್ಯಂಡ್ ಆ ಬ್ಯಾಕ್ ರೂಮ್ಸ್ ನಾನು ಕಂಪ್ಲೀಟ್ ಹೇಳೋಕ್ಕೆ ಹೋಗಲ್ಲ. ಸೊ ನೀವು ನೋಡಿದವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆಮೇಲೆ ಸ್ವಲ್ಪ ಓಕೆ ಹಿಂಗಿರ್ಬೋದು ಅಂದ್ಬಿಟ್ಟು ನೋಡಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಸೊ ನಾನು ಅಂದ್ಕೊಂಡಂಗೆ ಇತ್ತದು. ಆ್ಯಂಡ್ ಇಟ್ ವಾಸ್ ಕ್ರೇಜಿ ಗೈಸ್. ಫೈನಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಕ್ ರೂಮ್ಸ್ ನನಗೆ ಪರ್ಸ್ನಲಿ ಹೇಳ್ಬೇಕು ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾರರ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ನೀವು ಹಾರರ್ ಬೇಕು, ಕಂಪ್ಲೀಟ್ ಹಾರರ್ ಬ್ಯಾಂಗರ್, ಫುಲ್ ನೋಡಿದ ತಕ್ಷಣ ಭಯ ಬರಬೇಕು ಆ ಥರ ಅಂದ್ಕೊಂಡ್ರೆ ಇಲ್ಲ ಗುರು, ಆ ಥರ ಸಿಗಲ್ಲ ನಿಮಗೆ. ಇದು ಸೈಕಲಾಜಿಕಲ್ ಹಾರರ್ ಇದು. ಸೊ ನಿಮಗೆ ಫಸ್ಟು ನಿಧಾನಕ್ಕೆ ಹೇಳ್ಕೊಳುತ್ತೆ ಆ್ಯಂಡ್ ಹೇಳ್ಕೊಡುತ್ತೆ ಏನೇನು ಅಂದ್ಬಿಟ್ಟು, ಆಮೇಲೆ ಸ್ವಲ್ಪ ಹಾರರ್ಸ್ ತೋರಿಸುತ್ತೆ. ಆ್ಯಂಡ್ ಹಂಗೆ ನೋಡಿದ್ರೆ ಸೈಕಲಾಜಿಕಲ್ ಈಗ ಥೆರಪಿ ಸೆಕ್ಷನ್ನೇ ಜಾಸ್ತಿ ಇದೆ ಮೂವಿ ಇದು ಹಾರರ್ಗಿಂತ. ಸೊ ಅದೊಂದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ಮೂವಿದು ಅದೇ ವರ್ಕೌಟ್ ಆಗಿದ್ದು. ಸೊ ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇದು 10 ಮಿಲಿಯನ್ ಹಾಕ್ಬಿಟ್ಟು ಮಾಡಿದ ಮೂವಿ ಇದು. ಇವಾಗ ಕರೆಂಟ್ ಬಂದು 200 ಮಿಲಿಯನ್ ಬಂದೈತೆ. ಕ್ರೇಜಿನೇ ಗುರು, ತುಂಬ ಜನಕ್ಕೆ ಇಷ್ಟ ಆಗ್ತೈತೆ. ಸೊ ನಾನು ಅವಾಗೇ ರಿವ್ಯೂಸ್ ಎಲ್ಲ ನೋಡಿದ್ದೆ ಆ್ಯಂಡ್ ನಂಗೆ ಕ್ಯೂರಿಯಾಸಿಟಿ ಇತ್ತು ಒಂದ್ಸರಿ ಹೋಗಿ ಬರೋಣ ಅಂದ್ಬಿಟ್ಟು. ಸೊ ರನ್ ಟೈಮ್ ಕೂಡ ಜಾಸ್ತಿ ಇಲ್ಲ, ಅರೌಂಡ್ 1 hour 50 minutes ಏನೋ ಇದೆ. ಸೊ ಡೆಫಿನೆಟ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ ಇದರಲ್ಲಿ. ಸ್ವಲ್ಪ ಅರ್ಥ ಮಾಡ್ಕೊಬೇಕಷ್ಟೇ ಮೂವಿನ. ಆ್ಯಂಡ್ ಮೂವೀಸ್ ತುಂಬ ಕ್ವಶನ್ಸ್ ಬಿಡುತ್ತೆ ಲಾಸ್ಟಲ್ಲಿ. ನೀವು ಪಕ್ಕ ಬಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಅದು ಹೆಂಗೆ ಇದು ಹೆಂಗೆ ಅಂದ್ಬಿಟ್ಟು. ಮೆಜಾರಿಟಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ನಾನು ಗ್ಯಾರಂಟಿ ಅದಂತೂ ಹೇಳ್ತೀನಿ. ಸೊ ನನ್ನ ಪ್ರಕಾರ ಇಷ್ಟೇ ಗುರು. ಆಮೇಲೆ ಅಪ್ಡೇಟ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ಅದಕ್ಕೆ ಏನಿಲ್ಲ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ ಆಲ್ರೆಡಿ ಸೆಲೆಕ್ಟ್ ಮಾಡಿರಿ. ಸೊ ಅನ್ನೋ ಗಂಟ ನೀವು ಕ್ರೇಜಿ ಮಾಡ್ತೀರಿ, ನಾನು ಕ್ರೇಜಿ ಮಾಡ್ತಾ ಇರ್ತೇನೆ. ಪೀಸ್ ಔಟ್ ಮ್ಯಾನ್.